ನಮಸ್ಕಾರ ಎಲ್ಲರಿಗೂ ಕನ್ನಡ ಚೆಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾರತದ ಒಂದು ದೈತ್ಯ ಬಾಲ ಪ್ರತಿಭೆಯ ಚೆಸ್ ಪಂದ್ಯವನ್ನ ನಾವು ನೋಡ್ಲಿಕ್ಕಿದ್ದೇವೆ. ಆ ದೈತ್ಯ ಬಾಲ ಪ್ರತಿಭೆ ಯಾರು ಅಂತ ಕೇಳಿದ್ರೆ ಅವರು ನಿಹಾಲ್ ಸರೀನ್ ಎನ್ನುವಂತವರು. ನಿಹಾಲ್ ಸರೀನ್ ಅವರು 2017ರಲ್ಲಿ ಆಡಿದಂತಹ ಪಂದ್ಯ ಅಂತಂದ್ರೆ ಅವರು 2017ರಲ್ಲಿ 13 ವರ್ಷದವರಾಗಿದ್ರು. 2006ರಲ್ಲಿ ಹುಟ್ಟಿದಂತಹ ನಿಹಾಲ್ ಸರೀನ್ ಅವರು 13 ವರ್ಷದಲ್ಲಿ ಇದ್ದಾಗ ಆಡಿದಂತಹ ಒಂದು ಚೆಸ್ ಪಂದ್ಯ ಇದು. ನಿಹಾಲ್ ಸರೀನ್ ಅವರು ವೈಟ್ ಪೀಸಸ್ ಅನ್ನ ಹೊಂದಿರ್ತಾರೆ ಈ ಪಂದ್ಯದಲ್ಲಿ, ಹಾಗೂ ಅವರ ಅಪೋನೆಂಟ್ ಆದಂತಹ ಜಾನ್ಸನ್ ಅವರು ಬ್ಲಾಕ್ ಪೀಸಸ್ ಅನ್ನ ಹೊಂದಿರ್ತಾರೆ. ಜಾನ್ಸನ್ ಸಹ ಒಬ್ಬ ಗ್ರ್ಯಾಂಡ್ ಮಾಸ್ಟರ್. ಈ ಅದ್ಭುತವಾದಂತಹ ಪಂದ್ಯ ಕೇವಲ 13 ಮೂವ್ಸ್ ಗಳಲ್ಲಿ ಮುಗಿಯುತ್ತೆ. ಯಾವ ರೀತಿಯಾಗಿ ಪಂದ್ಯ ಹೋಗುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ಖಂಡಿತವಾಗಿಯೂ ಈ ಭಾರತ ಪ್ರತಿಭೆಯನ್ನ ನೀವು ಒಪ್ಪಿಕೊಳ್ತೀರಾ ಅಂತ ಭಾವಿಸ್ತೇನೆ. ವೈಟ್ ಪೀಸಸ್ ಗಳನ್ನ ಹೊಂದಿದಂತಹ ನಿಹಾಲ್ ಸರೀನ್ ಅವರು D4 ಇಂದ ಪಂದ್ಯವನ್ನ ಸ್ಟಾರ್ಟ್ ಮಾಡಿದ್ರೆ, ಇದಕ್ಕೆ ಪ್ರತ್ಯುತ್ತರವಾಗಿ ಜಾನ್ಸನ್ ಅವರು ನೈಟ್ ಅನ್ನ F6 ಗೆ ಆಡ್ತಾ ಇದ್ದಾರೆ, ಹಾಗೂ ಬಿಷಪ್ ಅನ್ನ B4 ಗೆ ತರುವುದರ ಮೂಲಕ ಇಂಡಿಯನ್ ಗೇಮ್ ಬೋರ್ಡ್ ಮೇಲೆ ಕ್ರಿಯೇಟ್ ಆಗಿದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಪಾನ್ ಅನ್ನ D5 ಗೆ ಆಡುವುದರ ಮೂಲಕ ಎಕ್ಸಿಲರೇಟೆಡ್ ಲಂಡನ್ ಸಿಸ್ಟಮ್ ಅನ್ನ ಬೋರ್ಡ್ ಮೇಲೆ ಕ್ರಿಯೇಟ್ ಮಾಡಿದ್ದಾರೆ. ಹಾಗೂ ಮುಂದಿನ ಮೂವ್ಸ್ ಗಳು ಕೇವಲ ಪೀಸ್ ಗಳನ್ನ ಡೆವಲಪ್ ಮಾಡುವಂತಹ ಮೂವ್ಗಳು. E3, E6 ಹಾಗೂ ನೈಟ್ ಅನ್ನ D2 ಗೆ ಆಡಿದ ತಕ್ಷಣ ಬಿಷಪ್ ಅನ್ನ E7 ಗೆ ತರ್ತಾರೆ ಬ್ಲಾಕ್, ಹಾಗೂ ವೈಟ್ ಇಲ್ಲಿ C3 ಅನ್ನ ಆಡಿದ್ರೆ ಬ್ಲಾಕ್ C5 ಅನ್ನ ಆಡುವುದರ ಮೂಲಕ ಸೆಂಟರ್ ಅನ್ನ ಸ್ಟ್ರೈಕ್ ಮಾಡ್ತಾ ಇದೆ. ಹಾಗೂ ಈ ಪೊಸಿಷನ್ ಅಲ್ಲಿ ಬಿಷಪ್ ಅನ್ನ D3 ಗೆ ತಂದು ಒಂದು ಒಳ್ಳೆಯ ಡಯಾಗ್ನಲ್ ಅನ್ನು ತಮ್ಮ ಬಿಷಪ್ ಗೆ ಕೊಡ್ತಾ ಇದ್ದಾರೆ ನಿಹಾಲ್ ಸರೀನ್ ಅವರು ಅಂತಾನೆ ಹೇಳ್ಬೋದು. ಹಾಗೂ ಈ ಪೊಸಿಷನ್ ಅಲ್ಲಿ ಬ್ಲಾಕ್ ಕ್ಯಾಸ್ಲಿಂಗ್ ಅನ್ನ ಮಾಡಿದ್ರೆ ವೈಟ್ ತಮ್ಮ ನೈಟ್ ಅನ್ನ F3 ಗೆ ಆಡುತ್ತೆ. ಹಾಗೂ ಈ ಪೊಸಿಷನ್ ಅಲ್ಲಿ ಬ್ಲಾಕ್ ಪೀಸ್ ಗಳನ್ನು ಹೊಂದಿದಂತಹ ಜಾನ್ಸನ್ ಅವರು ತಮ್ಮ ಮೊದಲನೇ ಇನ್ಎಕ್ಯುರೆಸಿಯನ್ನ ಈ ಪಂದ್ಯದಲ್ಲಿ ಆಡ್ತಾ ಇದ್ದಾರೆ. B6 ಅನ್ನ ಆಡ್ತಾ ಇದ್ದಾರೆ. ಅಷ್ಟೊಂದು ಒಳ್ಳೆಯ ಮೂವ್ ಏನಲ್ಲ, ಮೇ ಬಿ ಅಂದ್ರೆ ಪಂದ್ಯ ಸೋಲುವಂತ ಮೂವ್ ಏನಲ್ಲ, ಆದ್ರೂ ಸಹ ಬಿಷಪ್ ಗೆ ಒಂದು ಡಯಾಗ್ನಲ್ ಕೊಡಬೇಕು ಅನ್ನೋದು ಐಡಿಯಾ. ಆದ್ರೆ ಅಷ್ಟೊಂದು ಒಳ್ಳೆಯ ಮೂವ್ ಆಗಿಲ್ಲ ಅನ್ನೋದು ಇಂಜಿನ್ ಹೇಳ್ತಾ ಇದೆ. ಹಾಗೂ ಈ ಪೊಸಿಷನ್ ಅಲ್ಲಿ ನಿಹಾಲ್ ಸರೀನ್ ಅವರು ತಮ್ಮ ನೈಟ್ ಅನ್ನ E5 ಗೆ ಆಡೋದ್ರ ಮೂಲಕ ತಮ್ಮ ನೈಟ್ ಗೆ ಒಂದು ಒಳ್ಳೆಯ ಔಟ್ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಈ ಸೆಂಟರ್ ಅಲ್ಲಿ ಒಂದು ಅದ್ಭುತವಾಗಿ ಕುಂತಿದೆ ಈ ನೈಟ್ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆಯ ಸ್ಕ್ವೇರ್ ಗಳನ್ನ ಕವರ್ ಮಾಡ್ತಾ ಇದೆ ನೋಡ್ಬೋದು. ಬ್ಲಾಕಿನ ಕಂಟ್ರೋಲ್ ಅಲ್ಲಿ ಇರುವಂತಹ ಸ್ಕ್ವೇರ್ ಗಳನ್ನ ವೈಟ್ ಕವರ್ ಮಾಡ್ತಾ ಇದೆ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಪೊಸಿಷನ್ ಅನ್ನು ನಿಹಾಲ್ ಸರೀನ್ ಅವರಿಗೆ ತಂದು ಕೊಡುತ್ತೆ. ಹಾಗೂ ಈ ಪೊಸಿಷನ್ ಅಲ್ಲಿ ಬ್ಲಾಕ್ ಬಿಷಪ್ ಅನ್ನ B7 ಗೆ ಆಡ್ತಾ ಇದೆ. ಇದು ಸಹ ಅಷ್ಟೊಂದು ಒಳ್ಳೆಯ ಮೂವ್ ಏನಲ್ಲ, ಆದ್ರೂ ಸಹ ಪಂದ್ಯ ಸೋಲುವಂತ ಮೂವ್ ಏನ್ ಖಂಡಿತವಾಗಿಯೂ ಅಲ್ಲ. ಈ ಪೊಸಿಷನ್ ಅಲ್ಲಿ ವೈಟ್ ತಮ್ಮ ಕ್ವೀನ್ ಅನ್ನ F3 ಗೆ ಡೆವಲಪ್ ಮಾಡ್ತಾ ಇದ್ರೆ, ಬ್ಲಾಕ್ ತಮ್ಮ ನೈಟ್ ಅನ್ನ D7 ಗೆ ಡೆವಲಪ್ ಮಾಡ್ತಾ ಇದೆ. ಹಾಗೂ ನಿಹಾಲ್ ಸರೀನ್ ಅವರು ತಮ್ಮ A1 ನಲ್ಲಿ ಇರುವಂತಹ ರುಕ್ ಅನ್ನ D1 ಗೆ ತರುವುದರ ಮೂಲಕ ಒಂದು ಒಳ್ಳೆಯ ಫೈಲ್ ಅನ್ನ ಕೊಟ್ಟಿದ್ದಾರೆ. ಮುಂದೆ ಎಲ್ಲಾ ಪೀಸಸ್ ಗಳು ಕ್ಯಾನ್ಸಲ್ ಆದ ತಕ್ಷಣ ಇದು ಒಂದು ಒಳ್ಳೆಯ ಓಪನ್ ಫೈಲ್ ಆಗಬಹುದು, ಡಿ ಫೈಲ್, ಹಾಗೂ ಕ್ವೀನ್ ಮೇಲೆ ಪಿನ್ ಸಿಗಬಹುದು ಎನ್ನುವಂತ ಕಾರಣಕ್ಕಾಗಿ ಅವರು D1 ಗೆ ತಮ್ಮ ರುಕ್ ಅನ್ನ ತಂದಿದ್ದಾರೆ. ಹಾಗೂ ಈ ಪೊಸಿಷನ್ ಅಲ್ಲಿ ರುಕ್ ಅನ್ನ C8 ಗೆ ತರ್ತಾ ಇದ್ದಾರೆ ಬ್ಲಾಕ್. ಈ ಪೊಸಿಷನ್ ಅಲ್ಲಿ ಅವರು ಸಹ C5 ಅನ್ನ ಕಂಟ್ರೋಲ್ ಮಾಡುವ ಉದ್ದೇಶದಿಂದ C8 ಗೆ ತರ್ತಾ ಇದ್ದಾರೆ. ಹಾಗೂ ಈ ಪೊಸಿಷನ್ ಅಲ್ಲಿ ವೈಟ್ ತಮ್ಮ ಕ್ವೀನ್ ಅನ್ನ H3 ಗೆ ತೆಗೆದುಕೊಂಡು ಹೋಗ್ತಿದೆ. ಹಾಗೂ ಇವಾಗ ನೋಡಬಹುದು ಬ್ಲಾಕ್ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ, ಯಾಕಂತಂದ್ರೆ ಈ ನೈಟ್ ಅನ್ನ ಎಲ್ಲಾದ್ರೂ ಮೂವ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗಿ ಇನ್ಸ್ಟೆಂಟ್ ಆಗಿ ಪಂದ್ಯವನ್ನು ಸೋಲ್ತೀರಾ. ಯಾಕಂತಂದ್ರೆ ಇಲ್ಲಿ ಬಿಷಪ್ ಮತ್ತು ಕ್ವೀನ್ ಎರಡು ಸಹ H7 ಅಲ್ಲಿ ಇರುವಂತಹ ವೀಕ್ ಪಾನ್ ಅನ್ನ ಅಟ್ಯಾಕ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈ ಬಿಷಪ್ ಅನ್ನು ಬ್ಲಾಕ್ ಬಿಷಪ್ ಅನ್ನು ಸಹ ನೋಡಬಹುದು ನೀವು. ಇದು ಅದ್ಭುತವಾಗಿ ತುಂಬಾ ಸ್ಕ್ವೇರ್ ಗಳನ್ನ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದೆ. ಹಾಗೂ ಈ ಪೊಸಿಷನ್ ಅಲ್ಲಿ ಬ್ಲಾಕ್ ತಮ್ಮ ರುಕ್ ಅನ್ನ E8 ಗೆ ಆಡ್ತಾ ಇದೆ. ಇದು ಖಂಡಿತವಾಗಿ ಅಷ್ಟೊಂದು ಒಳ್ಳೆ ಮೂವ್ ಅಲ್ಲ ಅಂತ ಹೇಳ್ಬೋದು. ಆದ್ರೆ ಇದು ಸಹ ಪಂದ್ಯ ಸೋಲುವಂತ ಮೂವ್ ಅಲ್ಲ. ಆದ್ರೆ ಇಲ್ಲಿ ವೈಟ್ ಗೆ ಒಂದು ಲೆವೆಲಿನ ಅಡ್ವಾಂಟೇಜ್ ಸ್ವಲ್ಪ ಜಾಸ್ತಿ ಸಿಗತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಈ ಪೊಸಿಷನ್ ಅಲ್ಲಿ ನಿಹಾಲ್ ಸರೀನ್ ಅವರು ಇನ್ನೊಂದು ನೈಟ್ ಅನ್ನ ಅಂತಂದ್ರೆ D2 ದಲ್ಲಿ ಇರುವಂತಹ ನೈಟ್ ಅನ್ನ F3 ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಈ ಪೊಸಿಷನ್ ಅಲ್ಲಿ ಬ್ಲಾಕ್ ಆಗಿ ಆಡೋದು ಖಂಡಿತವಾಗಿಯೂ ಸುಲಭ ಇಲ್ಲ. ಯಾಕಂದ್ರೆ ಸಪೋಸ್ ಇಲ್ಲಿ ನೋಡಿ, ಆಲ್ರೆಡಿ ಹೇಳಿದ ಹಾಗೆ ಇದೆರಡು ಪೀಸ್ ಗಳು H7 ಅನ್ನ ನೋಡ್ತಾ ಇದೆ. ಹಾಗೂ ಈ ಪೊಸಿಷನ್ ಅಲ್ಲಿ ಬ್ಲಾಕ್ ಆಗಿ ಆಡುವಂತದ್ದು ಅಷ್ಟು ಸುಲಭ ಇಲ್ಲ. ಸಪೋಸ್ ಇಲ್ಲಿ ಪಾನ್ ಅನ್ನ H6 ಗೆ ಆಡಿದ್ರೆ ಅಂತಾದ್ರೆ ವೈಟ್ ಗೆ ಈ ಪಾನ್ ಅನ್ನ ಕ್ಯಾಪ್ಚರ್ ಮಾಡುವಂತ ಒಂದು ಆಪ್ಷನ್ ಯಾವಾಗಲೂ ಇದ್ದೇ ಇದೆ. ನೋಡ್ಬೋದು, ಇದು ಅಷ್ಟೊಂದು ಈಸಿಯಾಗಿ ಇಲ್ಲ. ಯಾಕಂತಂದ್ರೆ ಈ ಪೊಸಿಷನ್ ಅನ್ನ ಡಿಫೆನ್ಸ್ ಮಾಡೋದು ಬ್ಲಾಕ್ ಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಎಲ್ಲಾ ಪೀಸ್ ಗಳು ಇಲ್ಲೇ ಉಳಿದುಕೊಂಡಿವೆ. ಹಾಗೂ ಕಿಂಗ್ ಏನಾದ್ರು F8 ಗೆ ಹೋಯ್ತು ಅಂತಂದ್ರೆ ಈ ರೀತಿಯಾಗಿ ನೈಟ್ ಅನ್ನು ಸಹ ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ
ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಈ ಪೊಸಿಷನ್ ಡಿಫೆನ್ಸ್ ಮಾಡೋದು. ಇನ್ಫ್ಯಾಕ್ಟ್ ಇಂಜಿನ್ ಸಹ ಈ ಪೊಸಿಷನ್ಗೆ ಹೋಯ್ತು ಅಂತಂದ್ರೆ ವೈಟ್ ಕೇವಲ ಇನ್ನು 8 ಮೂವ್ ಅಲ್ಲಿ ಬ್ಲ್ಯಾಕ್ ಅನ್ನ ಚೆಕ್ ಮೇಟ್ ಮಾಡಬಹುದು ಅನ್ನೋದನ್ನು ಸಹ ಸಜೆಷನ್ ಕೊಡ್ತಾ ಇದೆ. ಎನಿವೇಸ್ ಈ ರೀತಿಯಾಗಿ ಪಂದ್ಯ ಮುಂದುವರಿಲಿಲ್ಲ. ಹಾಗೂ ಈ ಪೊಸಿಷನ್ ಅಲ್ಲಿ ಬ್ಲ್ಯಾಕ್ ತಮ್ಮ H7 ಪಾನ್ ಅನ್ನ ಪ್ರೊಟೆಕ್ಷನ್ ಮಾಡುವುದರ ಸಲುವಾಗಿ ತಮ್ಮ G7 ಪಾನ್ ಅನ್ನ G6 ಗೆ ಆಡ್ತಾ ಇದ್ದಾರೆ. ಇದು ದೊಡ್ಡ ಬ್ಲಂಡರ್ ಅಂತಾನೆ ಹೇಳ್ಬೋದು. ಬೇರೆ ಯಾವ್ದಾದ್ರು ಮೂವ್ ಆಡಿದ್ರೆ ಖಂಡಿತವಾಗಿಯೂ ಸರ್ವೈವ್ ಆಗೋದಿತ್ತು, ಬಟ್ ಈ ಪೊಸಿಷನ್ ತುಂಬಾ ಕಾಂಪ್ಲಿಕೇಟೆಡ್ ಇತ್ತು ಅವರಿಗೂ ಸಹ. ಆದರೆ ಈ ಪೊಸಿಷನ್ ಅಲ್ಲಿ ನಿಹಾಲ್ ಸಾರಿನ್ ಅವರು ಒಂದು ಅದ್ಭುತ ಬ್ರಿಲಿಯಂಟ್ ಮೂವ್ ಅನ್ನ ಆಡ್ತಾರೆ. ಪಂದ್ಯವನ್ನ ಜಾನ್ಸನ್ ಅವರು ತಕ್ಷಣ ರಿಸೈನ್ ಅನ್ನ ಮಾಡ್ತಾರೆ. ಯಾವ್ದಪ್ಪ ಆ ಮೂವ್ ಅಂತಂದ್ರೆ, ತಮ್ಮ ನೈಟ್ ಅನ್ನ E5 ಅಲ್ಲಿ ಇರುವಂತಹ ತಮ್ಮ ನೈಟ್ ಅನ್ನ F7 ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಚೆಕ್ ಅಂತೂ ಅಲ್ಲ, ಆದರೆ ಇಲ್ಲಿ ನೋಡ್ಬೋದು ಬ್ಲ್ಯಾಕಿನ ಕ್ವೀನ್ಗೆ ಯಾವುದೇ ರೀತಿಯ ಅಂತ ಎಸ್ಕೇಪ್ ರೂಟ್ ಸಹ ಇಲ್ಲ. ಇರುವಂತ 2 ಸ್ಕ್ವೇರ್ಗಳು ಸಹ ವೈಟ್ ಪೀಸಸ್ ಇಂದ ಕವರ್ ಆಗಿದೆ. ನೀವು ಇಲ್ಲಿ ನೈಟ್ ಅನ್ನ ಕ್ಯಾಪ್ಚರ್ ಮಾಡಲೇಬೇಕಾಗತ್ತೆ. ಹಾಗೂ ಇಲ್ಲಿ ಕ್ಯಾಪ್ಚರ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ನೈಟ್ G5 ಗೆ ಬಂದು ಬ್ಲ್ಯಾಕ್ ಕಿಂಗ್ ಗೆ ಚೆಕ್ ಅನ್ನ ಕೊಡ್ತಾ ಇದೆ. ಹಾಗೂ ಬ್ಲ್ಯಾಕ್ ಕಿಂಗ್ ಬೇರೆ ಕಡೆ ಮೂವ್ ಆಗ್ಲೇಬೇಕಾಗತ್ತೆ. ಯಾವುದೇ ಸ್ಕ್ವೇರ್ಗೆ ಸಪೋಸ್ G8 ಗೆ ಮೂವ್ ಆಯ್ತು ಅಂತಂದ್ರು ಇಲ್ಲಿ ನೋಡ್ಬೋದು E6 ಅಲ್ಲಿ ಇರುವಂತಹ ಪಾನ್ ಅನ್ನ ಕ್ಯಾಪ್ಚರ್ ಮಾಡೋದ್ರ ಮೂಲಕ ಈ ಕ್ವೀನ್ ಏನಿದೆ ಇದು ಖಂಡಿತವಾಗಿ ಇವಾಗ ಟ್ರ್ಯಾಪ್ ಆಗಿದೆ. ಸಪೋಸ್ ನೀವು ಇಲ್ಲಿ ಬಿಷಪ್ ಅನ್ನ ಅಟ್ಯಾಕ್ ಮಾಡಿದ್ರು ಸಹ ವಾಪಸ್ ಅವರು ಕ್ವೀನ್ ಅನ್ನು ಕ್ಯಾಪ್ಚರ್ ಮಾಡೋದ್ರ ಮೂಲಕ ಬಿಷಪ್ ಅನ್ನು ಸಹ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಂತ ಯೂಸ್ ಇಲ್ಲ ಖಂಡಿತವಾಗಿಯೂ ಬ್ಲ್ಯಾಕ್ ಗೆ ಪಂದ್ಯವನ್ನ ಮುಂದುವರಿಸೋಕೆ. ಹಾಗೂ ಈ ಪೊಸಿಷನ್ ಅಲ್ಲಿ ಅಂತಂದ್ರೆ ನಿಹಾಲ್ ಸಾರಿನ್ ಅವರು ತಮ್ಮ ನೈಟ್ ಇಂದ F7 ಸ್ಕ್ವೇರ್ ಅಲ್ಲಿ ಇರುವಂತಹ ಪಾನ್ ಅನ್ನು ಕ್ಯಾಪ್ಚರ್ ಮಾಡುವುದರ ಮೂಲಕ ಬ್ಲ್ಯಾಕ್ ಪೀಸಸ್ ಗಳನ್ನ ಹೊಂದಿದಂತಹ ಜಾನ್ಸನ್ ಅವರನ್ನ ರಿಸೈನ್ ಮಾಡಿಸ್ತಾರೆ. ಈ ಪಂದ್ಯದಲ್ಲಿ ಖಂಡಿತವಾಗಿಯೂ 13 ವರ್ಷದ ಪ್ರತಿಭೆ ಆಗಿದ್ರು ಅವರು 2017ರಲ್ಲಿ. ಆಗ ಆಡಿದಂತಹ ಒಂದು ಪಂದ್ಯ ಖಂಡಿತವಾಗಿಯೂ ಎಲ್ಲ ಚೆಸ್ ಪ್ರೇಮಿಗಳಿಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಅದ್ಭುತ ಚೆಸ್ ಪಂದ್ಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.